ನಮಸ್ಕಾರ ಫ್ರೆಂಡ್ಸ್, ನೋಡಿ ಒಂದು ಡಿಯೋಡ್ ಆ್ಯಪಿಂದ ಆರ್ಡರ್ ಮಾಡಿರೋದು ಪಾರ್ಸಲ್ ಬಂದಿದೆ. ಹಿಂಗಿದೆ ಪ್ಯಾಕಿಂಗು. ಒಂದು 7-8 ಐಟಮ್ ಆರ್ಡರ್ ಮಾಡಿದ್ದೆ. ಅನ್ಬಾಕ್ಸ್ ಮಾಡ್ತಾ ಬರೋಣ ಏನೇನಿದೆ ಅಂತ. ಒಳ್ಳೆ ಟಿ ವಿ ಬಾಕ್ಸ್ ಕಳಿಸಿದ್ದಾರೆ. ಫಸ್ಟಿಗೆ ಓಕೆ, ಇದೊಂದು ಲಿಸ್ಟು, ನಾವೇನೇನು ಆರ್ಡರ್ ಮಾಡಿದ್ದೀವಿ ಅದರದೊಂದು ಲಿಸ್ಟು ಮಾಡಿ ಕಳಿಸ್ತಾರೆ. ಈ ಲಿಸ್ಟಲ್ಲಿ ನಾವು ಎಷ್ಟು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀವಿ ಎಲ್ಲ ಡೀಟೇಲ್ಸ್ ಇರುತ್ತೆ ಇದರಲ್ಲಿ. ಇದನ್ನ ಸೈಡಿಗೆ ಇಡೋಣ. ಸೊ ಫಸ್ಟು ಪ್ರಾಡಕ್ಟ್ ಇದೊಂದು ಜ್ಯುವೆಲರಿ ಸ್ಟೋರೇಜ್ ಬಾಕ್ಸ್. ಇದು ಇಯರಿಂಗ್ಸು, ನೋಸ್ ರಿಂಗ್ಸ್ ಎಲ್ಲ ಇಡೋಕ್ಕೆ ಒಳ್ಳೆಯದು, ಚೆನ್ನಾಗಿದೆ. ಒಳ್ಳೆ ಕಮ್ಮಿಗೆ ಸಿಕ್ತು. ಇದಕ್ಕೆ ಎಷ್ಟು ಕೊಟ್ಟಿದ್ದು ಅಂದರೆ, ಓಕೆ ಇದರಲ್ಲಿ ಅಮೌಂಟ್ ಇರಲ್ಲ, ಅಷ್ಟು ಇದು 130 140 ರೂಪೀಸ್ ಕೊಟ್ಟಿರೋದು. ಚೆನ್ನಾಗಿದೆ, ಪ್ಯಾಕೇಜು ಸರಿ ಇದೆ. ಹಂಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರಾಡಕ್ಟ್ ಒಂದು ಟೂಲ್ ಕಿಟ್. ಚೆನ್ನಾಗಿದೆ ಪ್ಯಾಕೇಜು, ಸೀಲ್ ಆಗಿದೆ. ಕ್ವಾಲಿಟಿ ಹೇಗಿದೆಯೋ ಗೊತ್ತಿಲ್ಲ. ನೋಡಿ, ಓಕೆ ಕ್ವಾಲಿಟಿ ಮತ್ತು ಚೆನ್ನಾಗಿಲ್ಲ. ಕಾರಿಗೆಲ್ಲ ಹಾಕಿದ್ರೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ಬೋದು. ಬೈಕಿಗೆಲ್ಲ ವರ್ಕ್ ಆಗುತ್ತೆ ಅನ್ಸುತ್ತೆ. ಎಲ್ಲ ಸೈಜ್ ಇದೆ, ಬಟ್ ಅಷ್ಟೇನು ಗಟ್ಟಿ ಇದೆ ಅಂತ ಅನಿಸ್ತಿಲ್ಲ. ಇದಕ್ಕೂ ಅಷ್ಟೇ 200-300 ರೂಪೀಸ್ ಕೊಟ್ಟಿದೆ ಅಷ್ಟೇ. ಬಟ್ ಬೈಕ್ ಸ್ಪ್ಯಾನರ್ಸು, ಈ ಬೆಡ್, ಸೋಫಾ, ಸಣ್ಣ ಸಣ್ಣದೆಲ್ಲ ಯೂಸ್ ಆಗ್ಬೋದು ಎಲ್ಲದಕ್ಕೂ. ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಇಟ್ಕೊಳ್ಳೋಕ್ಕೆ. ನಾನು ತೋರಿಸೋಣ, ಸೈಡ್ ಇಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಓಪನ್ ಮಾಡಿರೋ ಪ್ಯಾಕೆಟ್ಸ್ನ ಸೀಲ್ ಮಾಡೋದು. ಏನಿದು ಇಷ್ಟು ಲೋ ಕ್ವಾಲಿಟಿ ಪ್ಲಾಸ್ಟಿಕ್. ಇದಕ್ಕೆ ಶೆಲ್ ಹಾಕಬೇಕು. ಎಲ್ಲ ಹಾಕೋದು ಇದು. ಓಕೆ, 2 ಶೆಲ್ ಹಾಕಬೇಕು. ಇದಕ್ಕೆ ಯಾವುದು ಶೆಲ್ ಇಲ್ಲ ತಂದಿರೋದು. ಸೊ ತಂದಮೇಲೆ ಬರೀ ಇಷ್ಟಲ್ಲಿ ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. 50 ರೂಪಾಯಿನೋ ಕೊಟ್ಟಿರೋದು ಇದಷ್ಟೇ. ನೋಡೋಣ, ನಾಳೆ ಸೀಲ್ ಮಾಡಿ ವರ್ಕ್ ಆಗುತ್ತೋ ಇಲ್ಲೋ ನೋಡಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಓಕೆ. ನಾನು USB ಇದು ಆರ್ಡರ್ ಮಾಡಿದ್ದೆ. USB ಕೇಬಲ್ಲು ಕೊಟ್ಟಿದ್ದಾರೆ. ಎಸ್, ಇದೊಂದು ಟಾರ್ಚು. ಸುಮ್ಮನೆ ಇದು ಕ್ಯಾಂಪಿಂಗ್ ಗಿಮ್ಮಿಗೆ ಏನಾದರೂ ಹೋದರೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಆಪ್ಷನ್ ಇದೆ ಇದರಲ್ಲಿ. ಇದಿಷ್ಟು ಒಂದು 70 ರೂಪೀಸ್ ಏನೋ ಕೊಟ್ಟಿದೆ ಅಷ್ಟೇ. USB ಚಾರ್ಜ್ ಮಾಡ್ಬೋದು. C-type ಚಾರ್ಜರ್ ಇದೆ ಇದಕ್ಕೆ. ಸೊ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. 75 ರೂಪೀಸೋ 79 ರೂಪೀಸ್ಗೆ ವರ್ತ್. ನೆಕ್ಸ್ಟ್ ಪ್ರಾಡಕ್ಟ್ ಸುಮ್ಮನೆ ಡಸ್ಟರ್ ತೊಗೊಂಡಿದ್ದೀನಿ. ಎಲ್ಲಾದರೂ ಕಾರು, ಬೈಕ್ ಓಡ್ಸಕ್ಕೆ ಸಿಗತ್ತೆ ಅಂತ 35 ರೂಪೀಸ್ ಕೊಟ್ಟಿದೆ ಅಷ್ಟೇ. ಧೂಳಾಗಿದ್ನ ಪಾಪ ಅಂತ ತೋರಿಸ್ಬಿಡ್ಬೋದು. ಉದ್ದನೂ ಮಾಡ್ಕೊಳ್ಬೋದು ಇದನ್ನ. ಚೆನ್ನಾಗಿದೆ, ಬೇಗ ಬೇಗ ಓಡ್ಸೋಕ್ಕೆ. ಇದನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ಇದು ಇನ್ನೊಂದು ಬ್ಯಾಂಗಲ್ ಗಿಂಗಲ್ ಎಲ್ಲ ಇರೋಕ್ಕೆ ಒಂದು ಬಾಕ್ಸು. ಇದೂ ಅಷ್ಟೇ 110 ರೂಪೀಸ್ 120 ಕೊಟ್ಟಿದೆ ಅಷ್ಟೇ. ಸೊ ಇದ್ರದ್ದು ಕ್ವಾಲಿಟಿ ನೋಡಿ. ಒಳಗಡೆ ಇದು ಇದೆ, ಒಂಥರ ಪ್ಯಾಡೆಡ್ ಇದ್ರ ಥರ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಇದನ್ನು ಸೈಡಿಗೆ ಇಡೋಣ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಅದೊಂದು ಮಸಾಜರ್, ಫೇಸ್ ಮಸಾಜರ್.
ಮತ್ತು ಏನಾದ್ರು ಬರ್ಕೊಂಡ್ರೆ ಮಸಾಜ್ ಮಾಡ್ಕೊಳ್ಳೋಕ್ಕೆ ನೋಡುವಾಗ ಅಪ್ಲಿಕೇಶನಲ್ಲಿ ಚೆನ್ನಾಗಿ ತೋರಿಸ್ತಾರೆ, ಬಟ್ ಎಲ್ಲ ಅಲ್ಲಾಡ್ತಿದೆ, ಹಿಂಗೆ ಇರೋದು ಏನೋ ಗೊತ್ತಿಲ್ಲ, ಇಷ್ಟು ಲೂಸ್ ಇರುತ್ತೆ ಇದು. ಓಕೆ, ಇನ್ನೊಂದೇನೋ ಕೊಟ್ಟಿದ್ದಾರೆ ಇದ್ರ ಜೊತೆ. ಇದು ಮೋಸ್ಟ್ಲಿ ಪ್ಯಾಕ್ ಹಾಕೋಕ್ಕೆ ಅನಿಸುತ್ತೆ. ಅದಾದಮೇಲೆ ಇದೊಂದು ಮೆಸೇಜ್ ಮಾಡ್ಕೊಳ್ಳಿ, ಅದೇನೋ ಗೊತ್ತಿಲ್ಲ, ನೋಡಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ ಕ್ಯಾರಿ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಸಣ್ಣ ಸಣ್ಣ ಐಟಮ್ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ದೊಡ್ಡದೇ ಅಂದ್ಕೊಂಡಿದ್ದೆ, ಇಷ್ಟು ಹೈಟ್ ಆದರೂ ಬರುತ್ತೆ ಅಂತ. ಸ್ವಲ್ಪ ಸಣ್ಣದೇ ಇದೆ. ಓಕೆ, ಇದರಲ್ಲೂ ಏನಾದರೂ ಹಾಕಿಡ್ಬೋದು, ನೀವು ವಾಚ್ ಗೀಚ್ ಇದ್ದರೆ. 4 ಲೇಯರ್ ಬಾಕ್ಸ್ ಇದು. ನೈಸ್, ಜಾಸ್ತಿ ಏನು ಕೊಟ್ಟಿಲ್ಲ. ಇದು ಆಲ್ಮೋಸ್ಟ್ 150 ಒಳಗೆ ಏನು ಕೊಟ್ಟಿದ್ದೀನಿ ಅನ್ಸುತ್ತೆ. ಇದು ಸಪ್ರೇಟ್ ಓಕೆ, ಎಲ್ಲ ಸೆಟ್ಟಾಗಿ ಇಡಬೇಕು. ಮೇಲೆ ಒಂದಕ್ಕೆ ಮಾತ್ರ ಬಾಕ್ಸ್ ಇರೋದು. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ದೊಡ್ಡ ಪ್ರಾಡಕ್ಟ್. ಇಷ್ಟು ದೊಡ್ಡ ಬಾಕ್ಸ್ ಬಂದಿರೋದೇ ಇದಕ್ಕೋಸ್ಕರ. ಎಸ್, ದಿಸ್ ಇಸ್ ಅವರ್ ಬಿಗ್ಗೆಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟ್. ಇದು ಸ್ಟೆಪ್ ಬೈ ಸ್ಟೆಪ್ ಕಂಟೈನರು. ಮನೆ ಸೈ ಎಲ್ಲ ಸಣ್ಣ ಐಟಮ್ಗಳೆಲ್ಲ ಸಿಗ್ತಿರ್ತಾರೆ ಅಲ್ಲಿ ಹೀಗೆ. ಸೊ ಅದೆಲ್ಲ ಇಡಕ್ಕೆ ಆರ್ಡರ್ ಮಾಡಿದ್ದೀನಿ. ಇದು ನನಗೆ ಆಲ್ಮೋಸ್ಟ್ 850 ರೂಪೀಸ್ ಏನೋ ಬಿತ್ತು ಡಿಯೋಡಾಕಲ್ಲಿ. ಓಕೆ, ಸೊ ಪ್ಯಾಕಿಂಗ್ ನೀಟಾಗಿದೆ ಇದ್ರದ್ದು, ಅದ್ರದ್ದೇನು ಕಂಪ್ಲೇಂಟ್ ಇಲ್ಲ. ಇದನ್ನ ಜೋಡಿಸ್ಕೋಬೇಕೆಲ್ಲ ಸೆಟ್ ಮಾಡ್ಕೊಂಡು. ಎಲ್ಲ ಕಾಳುಗಳಿವೆ, ಇದೆಲ್ಲ ಸೈಡ್ಸ್ ಇದೆ. ಜೋಡಿಸ್ಬಿಟ್ಟು ಹಿಂಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ಇಷ್ಟು ಹೈಟ್ ಬರುತ್ತಿದ್ದು 1 2 3 4 5 6 7 ಸ್ಟೆಪ್ಪು. ಪ್ಲಾಸ್ಟಿಕ್ ಕ್ವಾಲಿಟಿ ಏನು ಅಷ್ಟೇನು ಚೆನ್ನಾಗಿಲ್ಲ, ಬಟ್ 800 ರೂಪಾಯಿಗೆ ಓಕೆ ಅನಿಸುತ್ತೆ ಇಷ್ಟು ಹೈಟ್ ಆಗಿರೋದೊಂದು. ಸೊ ಇಷ್ಟು ಪ್ರಾಡಕ್ಟ್ ಬಂದಿದೆ ಇವತ್ತು ನಮಗೆ ಡಿಯೋಡಾಕಿಂದ.